Hello everyone, welcome to Competitive Sphere YouTube channel. Today I'm going to discuss about one of the question paper. Okay, KPSCದೆ ಒಂದು ಕ್ವೆಶನ್ ಪೇಪರ್ ಇದೆ. ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ 2024ದು ಕ್ವೆಶನ್ ಪೇಪರ್ ಕೋಡ್ ಬಂದ್ಬಿಟ್ಟು 571 ಇದೆ. ಪೇಪರ್ 2 ಇದೆ ಕಮ್ಯುನಿಕೇಷನ್ ಪೇಪರ್. ಓಕೆ, ಕಮ್ಯುನಿಕೇಷನ್ ಪೇಪರ್ ಇದೆ. ಇದನ್ನು ಅನಲೈಸ್ ಮಾಡ್ತಾ ಇದ್ದೇನೆ ಇವತ್ತು. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ವಿದೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವೆಶನ್, ಡ್ಯಾಶ್ ವಿಭಿನ್ನ ಪ್ರೋಟೋಕಾಲ್ ಬಳಸುವ ಕಂಪ್ಯೂಟರ್ ನಾಲೆಜ್ ಇದೆ. ಫಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ನಾಲೆಜ್ ಇದೆ. ಓಕೆ, ಫಸ್ಟ್ ಕ್ವೆಶನ್, ಡ್ಯಾಶ್ ವಿಭಿನ್ನ ಪ್ರೋಟೋಕಾಲ್ ಬಳಸುವ ಎರಡು ನೆಟ್ವರ್ಕ್ಗಳನ್ನು ಸಂಪರ್ಕಿಸುತ್ತದೆ. ಫಸ್ಟ್ ಒನ್ ಗೇಟ್ವೇ, ಸೆಕೆಂಡ್ ಒನ್ ಬ್ರಿಡ್ಜ್, ಥರ್ಡ್ ಒನ್ ಹಬ್, ಸ್ವಿಚ್. 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರ ಆನ್ಸರ್ ಬಂದುಬಿಟ್ಟು ಗೇಟ್ವೇ ಈಸ್ ದ ಕರೆಕ್ಟ್ ಆನ್ಸರ್. ಇಂಟರ್ನೆಟ್ನಲ್ಲಿ ಅನಧಿಕೃತ ಪ್ರವೇಶವನ್ನು ಪಡೆಯುವ, ಪ್ರಮುಖ ಡೇಟಾವನ್ನು ನಾಶಪಡಿಸುವ, ಬಳಕೆದಾರರ ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸುವ ಮತ್ತು ಅವರ ಗುರಿಗಳಿಗೆ ಸಮಸ್ಯೆಯನ್ನು ಉಂಟುಮಾಡುವ ವ್ಯಕ್ತಿಯನ್ನು ಕರೆಯಲಾಗುತ್ತದೆ. ಆಪ್ಷನ್ 1 ಡೇಟಾಬೇಸ್ ನಿರ್ವಾಹಕರು, ಸಾಫ್ಟ್ವೇರ್ ಡೆವಲಪರ್, ಕ್ರ್ಯಾಕರ್ ಮತ್ತು ಹ್ಯಾಕರ್, ಪ್ರೋಗ್ರಾಮರ್ ಅಂತ ಇದೆ. ಇದರ ಆನ್ಸರ್ ಬಂದುಬಿಟ್ಟು ಕ್ರ್ಯಾಕರ್ ಮತ್ತು ಹ್ಯಾಕರ್. ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ? ಗೂಗಲ್, ಯಾಹೂ, ಬಿಂಗ್, ಸಫಾರಿ. ದ ಆನ್ಸರ್ ಈಸ್ ಸಫಾರಿ. ಫೋರ್ತ್ ಒನ್, ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನು ಪಡೆಯಲು ಯಾವ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ? HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, POP3 ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ 3, POP ಪಾಯಿಂಟ್ ಆಫ್ ಪ್ರೆಸೆನ್ಸ್. ಇದರ ಆನ್ಸರ್ ಬಂದುಬಿಟ್ಟು POP3 ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ. ಉತ್ತರ ಬಂದುಬಿಟ್ಟು ಥರ್ಡ್ ಒನ್. MPEG ಒಂದು ರೀತಿಯ ಡ್ಯಾಶ್ ಫಾರ್ಮ್ಯಾಟ್ ಆಗಿದೆ. ಆನ್ಸರ್ ಇಮೇಜ್, ಟೆಕ್ಸ್ಟ್, ಆಡಿಯೋ, ವಿಡಿಯೋ. ಆನ್ಸರ್ ಬಂದುಬಿಟ್ಟು ಫೋರ್ತ್ ಒನ್, ವಿಡಿಯೋ ಪ್ರೋಟೋಕಾಲ್. ಯಾವ ಕಂಪ್ಯೂಟರ್ ವಿಜ್ಞಾನಿ ಫಿಶಿಂಗ್ ಪದವನ್ನು ಕಂಡು ಹಿಡಿದರು? ಜಾನ್ ಹಾಪ್ಕಿನ್ಸ್, ಕಾನ್ ಬಿ ಸ್ಮಿತ್, ಚಾರ್ಲ್ಸ್ ಬ್ಯಾಬೇಜ್, ಅಲನ್ ಟ್ಯೂರಿಂಗ್. ಇದರ ಆನ್ಸರ್ ಬಂದುಬಿಟ್ಟು ಕಾನ್ ಬಿ ಸ್ಮಿತ್ ಅವರು. ಓಕೆ, ಇಂಗ್ಲೀಷಲ್ಲಿ ಕೂಡ ಇದೆ. ನೀವು ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಕೂಡ ನೋಡ್ಕೋಬಹುದು. ಆ್ಯಂಡ್ ಸೆವೆಂತ್ ಕ್ವೆಶನ್, ಕೀಲಾಗರ್ ಆ್ಯಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಟ್ರೋಜನ್, ಸ್ಪೈವೇರ್, ವರ್ಮ್, ಲಾಜಿಕ್ ಬಾಂಬ್. ಇದರ ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಒನ್, ಸ್ಪೈವೇರ್. ಏಯ್ತ್ ಕ್ವೆಶನ್, MS ಪವರ್ ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಶಾರ್ಟ್ ಕಟ್ ಕೀ Ctrl+I, Ctrl+U, Ctrl+J, Ctrl+L. ಇದರ ಒಂದು ಆನ್ಸರ್ ಬಂದುಬಿಟ್ಟು ಥರ್ಡ್ ಒನ್, Ctrl+J. ಯಾವ ವ್ಯೂನಲ್ಲಿ ಪ್ರೆಸೆಂಟೇಷನ್ನ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು? ಸಾಮಾನ್ಯ, ಸ್ಲೈಡ್ ಸಾರ್ಟರ್, ನೋಟ್ಸ್ ಪೇಜ್, ರೀಡಿಂಗ್ ವ್ಯೂ. ಇದರ ಒಂದು ಆನ್ಸರ್ ಬಂದುಬಿಟ್ಟು ಸ್ಲೈಡ್ ಸಾರ್ಟರ್ ವ್ಯೂ. ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಪೂರ್ವ ನಿರ್ಧರಿತ ಬಣ್ಣಗಳು, ಫಾಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ. ಸ್ಲೈಡ್ ಮಾಸ್ಟರ್, ವಿಜಾರ್ಡ್, ಥೀಮ್, ಸ್ಲೈಡ್ ಟ್ರಾನ್ಸಿಷನ್. ಇದರ ಒಂದು ಆನ್ಸರ್ ಬಂದುಬಿಟ್ಟು ಒನ್, ಸ್ಲೈಡ್ ಮಾಸ್ಟರ್. KSCLPಯ ಸಂಕ್ಷೇಪಣ ಅಂದರೆ ಎಕ್ಸ್ಟೆನ್ಷನ್. ಓಕೆ, ಇದನ್ನು ಕೇಳಿದ್ದಾರೆ. ಇದರ ಆನ್ಸರ್ ಬಂದುಬಿಟ್ಟು KSLPಯ ಸಂಕ್ಷೇಪಣ ಫಸ್ಟ್ ಒನ್, ಭಾಷಾ ಸಂಸ್ಕರಣೆಗಾಗಿ ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನುಡಿ 6.0ನಿಂದ ಡ್ಯಾಶ್ ಅನ್ನು ಆಧರಿಸಿದೆ. ಫಾಂಟ್ ಎನ್ಕೋಡಿಂಗ್, ಯುನಿಕೋಡ್, BCD XS3. ಇದರ ಒಂದು ಆನ್ಸರ್ ಬಂದುಬಿಟ್ಟು ಯುನಿಕೋಡ್. ದಿಸ್ ಇಸ್ ದ ಇಂಗ್ಲಿಷ್ ವರ್ಷನ್. ನೆಕ್ಸ್ಟ್ 13 ಕ್ವೆಶನ್, ಡ್ಯಾಶ್ ಮೆಮೊರಿಯನ್ನು ರ್ಯಾಮ್ ಮತ್ತು CPU ನಡುವೆ ಇರಿಸಲಾಗಿದೆ. ನೋಂದಣಿಗಳು, ಸಂಗ್ರಹ ಸಂಸ್ಕರಣೆ, ರಾಮ್. ಇವುಗಳಲ್ಲಿ ಯಾವುದೂ ಅಲ್ಲ. 13th, ಇದರ ಆನ್ಸರ್ ಬಂದುಬಿಟ್ಟು ಸಂಗ್ರಹ
ಸಂಗ್ರಹ ಸಂಸ್ಕರಣೆ. 14. ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಕರೆಯಲಾಗುತ್ತದೆ. ಪ್ರವೇಶ ಸಮಯ, ಸೀಕ್ ಸಮಯ, ನೈಜ ಸಮಯ, ಪರಿಣಾಮಕಾರಿ ಸಮಯ. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಪರಿಣಾಮಕಾರಿ ಸಮಯ. ಕೆಳಗಿನವುಗಳಲ್ಲಿ ಯಾವುದು MS ವರ್ಡ್ನಲ್ಲಿನ ಫೈಲಿನ ಡಾಕ್ಯುಮೆಂಟಿಗೆ ಅಂಚು ಅಲ್ಲ? ರೈಟ್, ಅಪ್ಪರ್, ಡೌನ್, ಬಾಟಮ್. ಅಂಚು ಮೀನ್ಸ್ ಮಾರ್ಜಿನ್. ಅಂಚು ಅಂದರೆ ಮಾರ್ಜಿನ್ ಆಗುತ್ತೆ. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಡೌನ್. ಥರ್ಡ್ ಒನ್ ಡೌನ್. MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? F7, F5, F10, F3. ಇದರ ಒಂದು ಆನ್ಸರ್ ಬಂದ್ಬಿಟ್ಟು 16th ಕ್ವೆಶನ್ನ ಆನ್ಸರ್ ಬಂದ್ಬಿಟ್ಟು 1 F7. MS ವರ್ಡ್ 2010ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು? ಗರಿಷ್ಠ ಫಾಂಟ್ ಗಾತ್ರ ಯಾವುದು? 72, 62, 1638, 1368. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಥರ್ಡ್ ಒನ್ 1638. MS ವರ್ಡ್ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ಆಯಾಮ. ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ಆಯಾಮ 8 ಇಂಚ್ ಇಂಟು 11 ಇಂಚ್, 8.5 ಇಂಚ್ ಇಂಟು 11.5 ಇಂಚ್, 8 ಇಂಚ್ ಇಂಟು 11.5 ಇಂಚ್, 8.5 ಇಂಚ್ ಇಂಟು 11 ಇಂಚ್. Answer is fourth one 8.5 into 11 inch. 8.5 inch into 11 inch. Okay. 19th one MS ವರ್ಡ್ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು ವೆಬ್ ಪೇಜ್ನ ಯಾವ ಒಂದು ವೈಶಿಷ್ಟ್ಯವನ್ನು ಬಳಸಲಾಗುತ್ತದೆ? ಯಾವ ಒಂದು ವೈಶಿಷ್ಟ್ಯವನ್ನು ಬಳಸಲಾಗ್ತದೆ ಅಂತ ಇದೆ. ಓಕೆ. ಮಾರ್ಜಿನ್, ಟೇಬಲ್, ಕಾಲಮ್, ಪೇಪರ್, ಸೋರ್ಸ್. ಯಾವುದು? 19th ಒನ್ ಆನ್ಸರ್ ಈಸ್ ಥರ್ಡ್ ಒನ್ ಕಾಲಮ್. MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ? 20th. ಇದರ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಒನ್ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್. MS ಎಕ್ಸೆಲ್ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಡ್ಯಾಶ್ ಚಿಹ್ನೆಯಿಂದ ಮುಂಚಿತವಾಗಿರಬೇಕು. ಇದರ ಒಂದು ಆನ್ಸರ್ ಬಂದ್ಬಿಟ್ಟು 21 ಥರ್ಡ್ ಎಪಾಸ್ಟ್ರೊಪಿ ಆಗುತ್ತೆ. MS ಎಕ್ಸೆಲ್ ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು? 22. ಆನ್ಸರ್ January 1, 1900. MS ಎಕ್ಸೆಲ್ನ ಸೆಲ್ಗೆ ಪ್ರಸ್ತುತ ಸಮಯವನ್ನು ನಮೂದಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಸೆಕೆಂಡ್ ಒನ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಅನುಕ್ರಮವನ್ನು ಗುರುತಿಸಿ. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಆಗುತ್ತೆ. ಫಸ್ಟ್ ಒನ್ಗೆ ಬಿ. POP3 ಅಂದರೆ ಇಮೇಲ್ ಸ್ವೀಕರಿಸಿ. FTP ಮೀನ್ಸ್ ಹೈಪರ್ ಮೀಡಿಯಾ ದಾಖಲೆಗಳನ್ನು ರವಾನಿಸುವುದು. HTTP ಮೀನ್ಸ್ ಫೈಲ್ಗಳನ್ನು ಡೌನ್ಲೋಡ್ ಮಾಡಲು, ಅಪ್ಲೋಡ್ ಮಾಡಲು ಮತ್ತು ವರ್ಗಾಯಿಸಲು ಒಂದು ಮಾರ್ಗ. ನೆಕ್ಸ್ಟ್ 19th ಕ್ವೆಶನ್. ಓಕೆ, ಇದರಲ್ಲಿ ಆನ್ಸರನ್ನು ನೋಡ್ಕೊಳ್ಳಿ. 19th ಆನ್ಸರ್ ಥರ್ಡ್ ಒನ್, ಸಮ್ ಮಿಸ್ಟೇಕ್ಸ್ ಆಗಿತ್ತು ಅಲ್ಲಿ. 20th ಆನ್ಸರ್ ಫಸ್ಟ್ ಒನ್. 21 ಆನ್ಸರ್ 3 ಎಪಾಸ್ಟ್ರೋಪ್ಸ್. ಓಕೆ. 22 ಆನ್ಸರ್ 2 January 1, 1900. 23 ಆನ್ಸರ್ is 2. 24 ಆನ್ಸರ್ is 2. 25 ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತದೆ. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ನಿಯಂತ್ರಣ ಘಟಕ, ಕಂಟ್ರೋಲ್ ಯೂನಿಟ್. 26 ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ? MS ಆಫೀಸ್, ಟ್ಯಾಲಿ, ಪೇರೋಲ್ ಸಿಸ್ಟಮ್, ಲಿನಕ್ಸ್. ಫೋರ್ತ್ ಒನ್ ಲಿನಕ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ.
ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಮಾರ್ಕ್ 1, ENIAC, EDSAC, ಯುನಿವ್ಯಾಕ್. ಇದರ ಒಂದು ಆನ್ಸರ್ ಬಂದುಬಿಟ್ಟು 4th one ಯುನಿವ್ಯಾಕ್. 28. ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು? ಇದರಲ್ಲಿ ಆನ್ಸರ್ ಬಂದುಬಿಟ್ಟು EPROM ಚಿಪ್. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಅಂಶವಲ್ಲ? ಐಕಾನ್ಸ್, ಟಾಸ್ಕ್ ಬಾರ್, ಸ್ಟಾರ್ಟ್ ಬಟನ್, ಟೈಟಲ್ ಬಾರ್. ಆನ್ಸರ್ ಬಂದುಬಿಟ್ಟು 4th one ಟೈಟಲ್ ಬಾರ್. ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ? ವಿಂಡೋಸ್, OS, ಡ್ರೈವರ್ಸ್, GUI. 4th one GUI. ಓಕೆ, ಇದಿಷ್ಟು ಕಂಪ್ಯೂಟರ್ ನಾಲೆಜ್ ಮೇಲೆ ಕ್ವೆಶನ್ಸ್ ಇದೆ. ಇನ್ನು ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಇದೆ, ಇದನ್ನು ನೋಡೋಣ. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವ ಅವಸರ ಪದಕ್ಕೆ ಸಮಯ ಎಂಬ ಅರ್ಥ ಹೋಗಿ ಆತುರ ಎಂಬ ಅರ್ಥ ಬಳಕೆಯಲ್ಲಿದೆ. ಇದನ್ನು ಡ್ಯಾಶ್ ಎನ್ನಬಹುದು? ಅರ್ಥ ಸಂಕೋಚ, ಅರ್ಥ ವಿಕಾಸ, ಅರ್ಥಾಂತರ, ಉತ್ತಮಾರ್ಥ ಪ್ರಾಪ್ತಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಅರ್ಥಾಂತರ ಆಗತ್ತೆ. 32. ಬರಹದ ಇತಿಹಾಸದಲ್ಲಿ ಮೊದಲನೆಯ ಘಟ್ಟ. ಆನ್ಸರ್ ಬಂದುಬಿಟ್ಟು 2nd one ಚಿತ್ರ ಲೇಖನ. ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ. 2nd one ನವ್ಯ. ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿಯ ಹೆಸರು ಏನಿದೆ? ತೇಜಸ್ವಿ ಅವರ ಬರಹಗಳಲ್ಲಿ ಬರುವಂಥ ಒಂದು ನಾಯಿಯ ಹೆಸರು ಕಿವಿ ಅಂತ ಇದೆ. ಓಕೆ, ಕಿವಿ. ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸುತ್ತಿರುವವರು? ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಪ್ರತಿಪಾದಿಸ್ತಾ ಇರುವಂಥವರು DN ಶಂಕರ್ ಭಟ್. ದ್ರಾವಿಡ ಭಾಷೆಗಳಲ್ಲಿಯೇ ಅತಿ ಹೆಚ್ಚು ಜನ ಮಾತನಾಡುವಂಥ ಒಂದು ಭಾಷೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ತೆಲುಗು. ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯಕೃತಿಗಳನ್ನು ನೀಡಿದವರು ಯಾರು? ಪುರಂದರದಾಸರು, ಕನಕದಾಸರು, ವ್ಯಾಸರಾಯರು, ಶ್ರೀಪಾದರಾಯರು. 2nd one ಕನಕದಾಸರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡಂತಯ್ಯ. ಈ ವಚನದ ಕರ್ತ ಅಕ್ಕಮಹಾದೇವಿ. ನಿಮಗೆಲ್ಲರಿಗೂ ಗೊತ್ತಿದೆ ಅಕ್ಕಮಹಾದೇವಿ. ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ. ಇಲ್ಲಿ ಬರುವಂಥ ಒಂದು ಅಲಂಕಾರವನ್ನು ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದುಬಿಟ್ಟು ಉತ್ಪ್ರೇಕ್ಷಾಲಂಕಾರ. ನಿನಗಮ್ಮನ್ ಅಪರ್ಹತಿ ಎಂಬಲ್ಲಿ ಅಮ್ಮನ್ ಪದಕ್ಕೆ ಇದ್ದ ಅರ್ಥವನ್ನು ಗುರುತಿಸಿ. 2nd one ಇದಕ್ಕೆ ಒಂದು ಆನ್ಸರ್ ಬಂದುಬಿಟ್ಟು 2nd one ಅಪ್ಪ. ಅಮ್ಮನ್ ಪದಕ್ಕೆ ಇರುವಂಥ ಒಂದು ಅರ್ಥ ಅಮ್ಮ ಅಲ್ಲ, ಅಪ್ಪ. ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ. ವರ್ಧಮಾನ ಒಂದು ಶಬ್ದಕ್ಕೆ ತತ್ಸಮ ರೂಪ ಬಂದುಬಿಟ್ಟು ಬದ್ದವಣ ಆಗತ್ತೆ. ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದದ್ದು ವಚನ. ಕೊಕ್ಕಿನಾಗ ಮುತ್ತ ಹಿಡ್ಕೊಂಡು ಬಾಲದಾಗ ನೀರ ಕುಡಿತೈತಿ. ಈ ಒಗಟಿನ ಅರ್ಥ ಗ್ರಹಿಸಿ ಅಂತ ಇದೆ. ಈ ಒಗಟಿಗೆ ಅರ್ಥ ಬಂದುಬಿಟ್ಟು ದೀಪ ಆಗತ್ತೆ. ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲ. ಸಂಕ್ರಾಂತಿ, ಶಿವರಾತ್ರಿ, ಮಹಾಚೈತ್ರ, ದ್ವಾದಶ ರಾತ್ರಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 4 ದ್ವಾದಶ ರಾತ್ರಿ. ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನು ಸೂಚಿಸಿ. ರಳ, ಕುಳ, ಕ್ಷಳ, ಹಳ. ಆನ್ಸರ್ ಬಂದುಬಿಟ್ಟು ಹಳ. ಉಚ್ಚೈಂಬಳ ಈ ಶಬ್ದದ ಸರಿಯಾದ ರೂಪ ಯಾವುದು? ಇದರ ಒಂದು ಸರಿಯಾದಂಥ ಒಂದು ರೂಪ 2nd one ಆಗತ್ತೆ, ಉಚ್ಚೈಂಬಲ. ಅರೆವೆಣ್ಮಯ್ಯ ಶಬ್ದದ ಅರ್ಥವೇನು? ಅರೆವೆಣ್ಮಯ್ಯ ಶಬ್ದದ ಅರ್ಥ ಅರ್ಧನಾರೀಶ್ವರ ಅಂದರೆ ಈಶ್ವರ. ದೆಕ್ಕಾಳ ಶಬ್ದದ ಅರ್ಥವೇನು? 3rd one ಆಡಂಬರ. ನೆಕ್ಸ್ಟ್ ಒನ್, ಈ ಒತ್ತಕ್ಷರವುಳ್ಳ ಪದಗಳಲ್ಲಿ ಭಿನ್ನವಾದ ರೂಪವನ್ನು ಗುರುತಿಸಿ. ಕಣ್ಣು, ಹಗ್ಗ, ಅತ್ತೆ, ಸ್ವರ್ಗ. ಆನ್ಸರ್ ಬಂದ್ಬಿಟ್ಟು ಸ್ವರ್ಗ. ಮುಖಂಡ ಪದದಲ್ಲಿರುವ ಅನುಸ್ವಾರ ಧ್ವನಿ. ಮುಖಂಡ
ಪದದಲ್ಲಿರುವಂಥ ಒಂದು ಅನುಸ್ವಾರ ಧ್ವನಿ ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ನ. ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ. ಈ ವಾಕ್ಯದ ಕುರಿತಾದ 4 ಹೇಳಿಕೆಗಳಲ್ಲಿ ತಪ್ಪಾಗಿರುವ ಒಂದು ಹೇಳಿಕೆಯನ್ನು ಗುರುತಿಸಿ. ತಪ್ಪಾಗಿರುವಂಥ ಒಂದು ಹೇಳಿಕೆ ಬಂದ್ಬಿಟ್ಟು ಇಲ್ಲಿ 4th ಒನ್ ಆಗುತ್ತೆ. ಇದು ತಪ್ಪಾಗತ್ತೆ. ಇವು 3 ಕೂಡ ಸರಿ ಇದೆ ಅಂತ ಅರ್ಥ. ಅಮಂಗಳವಾದುದನ್ನು ಸೌಮ್ಯವಾದ ಉಕ್ತಿಗಳಲ್ಲಿ ಹೇಳಲಾಗುತ್ತದೆ. ಅದರ ಒಂದು ಉದಾಹರಣೆಯನ್ನು ಇಲ್ಲಿ ಗುರುತಿಸಿ. ಅಮಂಗಳವಾದುದನ್ನು ಹೇಳುವಂಥದ್ದು ಯಾವುದಾಗತ್ತೆ? ಕೀರ್ತಿ ಶೇಷನಾಗು. ಅಮಂಗಳವಾದುದನ್ನು ಸೌಮ್ಯವಾದ ಉಕ್ತಿಯಲ್ಲಿ ಹೇಳಲಾಗುತ್ತದೆ. ಇದು ಕೀರ್ತಿ ಶೇಷನಾಗು. ಬ್ಲೀಚಿಂಗ್ ಪೌಡರನ್ನು ಕೆಲವು ಅಗಸರು ಬ್ಲೀಚಿಂಗ್ ಪೌಡ್ರು ಎಂದು ಉಚ್ಚರಿಸಲು ಕಾರಣವನ್ನು ಕೇಳಿದ್ದಾರೆ. ಬ್ಲೀಚಿಂಗ್ ಪೌಡ್ರನ್ನು ಬ್ಲೀಚಿಂಗ್ ಪೌಡ್ರು ಅಂತ ಉಚ್ಚರಿಸಲಿಕ್ಕೆ ಕಾರಣ ಆ ಪುಡಿಗೂ ಬಿಳಿ ಪದಕ್ಕೂ ಸಂಬಂಧವಿದೆ ಎಂದು ಭಾವಿಸಿರುವುದರಿಂದ. ಕರ್ ಪ್ಲಸ್ ಪೊನ್ ಕರ್ಪೊನ್, ಕಾರ್ಬೊನ್, ಕಬ್ಬುಣ, ಕಬ್ಬಿಣ. ಇಲ್ಲಿ ಬರುವ ಪೊನ್ ಮೂಲ ರೂಪದ ಸಮೀಪ ಅರ್ಥ. ಪೊನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಪೊನ್ ಅಂದರೆ ಲೋಹ ಆಗತ್ತೆ.